ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಧು ಕೇರ್ ಆಫ್ ಕರ್ನಾಡು. ಸೊ ನಾವಿವಾಗ ಕೊಟ್ಟಿಯೂರನ್ನ ಬಿಡ್ತಾ ಇದ್ದೀವಿ. ಸೊ ನಿನ್ನೆ ಎಲ್ಲ ನೋಡಿದ್ದಾಯ್ತು. ನಿನ್ನೆ ಬ್ಲಾಗ್ ಮಾಡ್ಬೇಕಾದ್ರೆ ಅವನು ಪರ್ಮಿಷನ್ ತಗೊಂಡಿದ್ದೀರಾ ಹಂಗೆ ಹಿಂಗೆ ಅಂದ ಮಾರೆ. ಹಿಂಗಾಗಿ ಅಲ್ಲಿಗೆ ಬ್ಲಾಗ್ ಅನ್ನ ಕಟ್ ಮಾಡಿದೆ ನಾನು. ಸೊ ನಾವಿವಾಗ ಜಸ್ಟ್ ಕೊಟ್ಟಿಯೂರನ್ನ ಬಿಟ್ಟು ವಿರಾಜಪೇಟೆ ಮಡಿಕೇರಿ ಮೇಲೆ ಹಾಸಿ ಹೋಗೋಣ. ಈ ಮಧ್ಯೆ ಒಂದು ವ್ಯೂ ಪಾಯಿಂಟ್ ಬರ್ತದೆ ಇಲ್ಲಿ, ಯಾವುದು ಯಲಪೀದಿಕಾ ವ್ಯೂ ಪಾಯಿಂಟ್ ಅಂತೇಳಿ. ಅದು ಜಸ್ಟ್ ಇಲ್ಲಿಂದ ಒಂದು 13 ಕಿಲೋಮೀಟರ್ಸ್ ಆಗುತ್ತೆ. ಅಂದ್ರೆ ವಿರಾಜಪೇಟೆಗೆ ಹೋಗ್ಬೇಕಲ್ಲ, ಸೊ ಆ ದಾರಿ ಮಧ್ಯನೇ ಸಿಗುತ್ತೆ. ಒಂದ್ ನೋಡ್ಕೊಂಡು ಹೋಗೋಣ ಹೇಗಿದೆ ಅಂತ ಹೇಳಿ. ಬೈಕಿಂದು ಸ್ವಲ್ಪ ಹ್ಯಾಂಡಲ್ ಬರ್ ಹೈಟ್ ಮಾಡಿದ್ನ ರೈಡ್ಗೆ ಹೋಗಕ್ಕೆ ಮೈ ಸ್ವಲ್ಪ ನೋಯ್ತದಮ್ಮ. ಅದೇ ಎಂತ ಮಾಡಕ್ಕೆ ಗೊತ್ತಿಲ್ಲ, ಇರ್ಲಿ. ಬಟ್ ರೈಡ್ ಮಾಡ್ಬೇಕಾದ್ರೆ ಇವೆಲ್ಲ ಎದೆಗೆ ಅಂಟದು ಇಲ್ಲ ಅಲ್ವಾ. ದೇವಸ್ಥಾನ ಏನಿದೆಯಲ್ಲ, ಈಗ ಸ್ಟ್ರೇಟ್ ಹಿಂದೆ ಹೋಗಿ ಒಂದು 1 ಕಿಲೋಮೀಟರ್ ಆಗುತ್ತೆ, 1.5 ಕಿಲೋಮೀಟರ್ ಆಗುತ್ತೆ. ಒಂದ್ ಬೆಡ್ಡಿಗೆ 200 ರೂಪಾಯಿ, ಅಂದ್ರೆ ಒಬ್ರಿಗೆ 500 ರೂಪಾಯಿ ಇಸ್ಕೊಂತಾರೆ ಅವರು. ಬೆಸ್ಟ್ ಮಾರ್ರೆ. ನಿನ್ನೆ ಕಮ್ಯುನಿಕೇಶನ್ ಎಲ್ಲ ಹಳ್ಳ ಹಿಡ್ದಿತ್ತು ನಂದು. ಸೊ ಇದೆ ಮೂಲ ದೇವಸ್ಥಾನ. ಮೂಲ ದೇವಸ್ಥಾನ ಕಾಣ್ತಾ ಇದೆಯಾ? ನೆಕ್ಸ್ಟ್ ಇದು ಅಪ್ಪರೆ ಕೊಟ್ಟಿಯೂರು. ಓಕೆ, ಬೇರೆ ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ. ಕೊಟ್ಟಿಯೂರಿಗೆ ಬಾಯ್ ಹೇಳ್ತಾರದೆ ಹೋಗ್ತಾರದೆ. ಸ್ನೇಹಿತರೆ, ನಿಮ್ಗೆ ನಾನು ಆಗಲೇ ಹೇಳಿದೆ, ನಿಮ್ಗೊಂದು ಒಳ್ಳೆ ವ್ಯೂ ಪಾಯಿಂಟ್ ತೋರಿಸ್ತೀನಿ. ಯಲಪೀದಿಕಾ ವ್ಯೂ ಪಾಯಿಂಟ್. ಫಸ್ಟ್ ಟೈಮ್ ನಾನು ನೋಡ್ತಿರೋದು. ನೋಡಿ ಬನ್ನಿ. ನೋಡ್ರಿ, ಮೋಡಗಳ ಸಮುದ್ರ ಯಾವ ಥರ ಕಾಣ್ತಾ ಇದೆ ನೋಡಿ. ಜಸ್ಟ್ ಕೊಟ್ಟಿಯೂರಿಂದ 8ರಿಂದ 10 ಕಿಲೋಮೀಟ್ರ್ ಬಂದರೆ ಈ ಥರ ವ್ಯೂ ಸಿಗ್ತದೆ. ಅಲ್ಲಿ ನೋಡಿ, ಸೂರ್ಯ ಉದಯಿಸುತ್ತಿದ್ದಾನೆ, ಸನ್ರೈಸ್. ಹಾಗೆ ಅಲ್ಲಿ ಸಣ್ಣ ಸಣ್ಣ ಪುಟ್ಟ ಮನೆಗಳು, ಅಲ್ಲಲ್ಲಿ ಸಣ್ಣ ಪುಟ್ಟ ಮನೆಗಳಿದ್ದಾವೆ. ವಾವ್, ದಿನ ಎಂಥ ನೇಚರ್ ಒಳಗಿರ್ತಾರಲ್ಲ ಇವರು, ಕೇರಳಿಯನ್ಸು, ಮಲಯಾಳಿಗಳು ಅವರ ಇಲ್ಲಿ ಇವರು. ನೋಡ್ರಿ ಎಷ್ಟು ಚೆನ್ನಾಗೈತಿ ಇಲ್ಲಿ. ಜಸ್ಟ್ ಒಂದು 5 to 10 ಕಿಲೋಮೀಟರ್ಸ್ ಬಂದ್ರಿ ನೀವು, ಈ ವ್ಯೂ ಸಿಗುತ್ತೆ ನೋಡ್ರಿ. ನಾವೀಗ ಹೊರಡೋಣ. ಇವಾಗ ನೀವು ನೋಡಿದ್ರಲ್ಲ ವ್ಯೂ ಹೇಗಿತ್ತಂತೇಳಿ. ಅಷ್ಟು ಚೆನ್ನಾಗಿತ್ತು ವ್ಯೂ. ಆಕ್ಚುಲಿ ರಿಯಲ್ ನೋಡಿದ್ರೆ ಕಳೆದೋಗ್ಬಿಡ್ತೀವಿ, ಅಷ್ಟು ಚೆನ್ನಾಗಿತ್ತು ವ್ಯೂ. ಕಾಣ್ತದ ನೋಡಿ, ಇಲ್ಲಿ ಕಾಣ್ತದ ನೋಡಿ, ಯಲಪೀದಿಕಾ. ಯಲಪೀದಿಕಾ, ಯು ಲವ್ ಯು, ಐ ಲವ್ ಯು ಅಷ್ಟೇ. ಐ ಲವ್ ಯಲಪೀದಿಕಾ. ನೋಡಿ ಯಾವ ತರ ಇದೆ. ಲವ್ ಬರ್ಡ್ಸ್ ಅಂತೂ ಹೇಳಿ ಮಾಡ್ಸಿರೋ ಜಾಗ ಇದೇ ನೋಡಿ, ಯಲಪೀದಿಕಾ. ಇಲ್ಲೆಲ್ಲ ಪ್ಲಾಸ್ಟಿಕ್ ಅನ್ನ ಬಳಸಕ್ ಹೋಗ್ಬಿಡಿ. ಕೇರಳ ಜನ ತುಂಬಾ ಸೂಕ್ಷ್ಮ, ಅವ್ರ ಜೊತೆ ನಾವು ಸೂಕ್ಷ್ಮ ಬಿದ್ಬಿಡೋಣ, ಆಯ್ತಾ. ನಾನು ಹೋಗಿರೋ ಪಾಯಿಂಟ್ ಅದು ಅಲ್ಲಿ, ಆ ಲೈಟಿಂಗ್ ಕಂಬ ಕಾಣ್ತದಲ್ಲ, ಅಲ್ಲಿ ಹೋಗಿದ್ದೆ. ಅಲ್ಲಿಂದ ನಿಂತು ನೋಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಕೋಳಿ ಫಾರ್ಮ್ ಎಲ್ಲ ಅದಾವೆ. ಆದ್ರೆ ಮನೆಗಳು ಒಂದೊಂದೇ ಇಂಥ ಡೀಪ್ ಫಾರೆಸ್ಟ್ ಒಳಗ ಒಂದೊಂದೇ ಮನೆ ಇಟ್ಕೊಂಡ್ರ ಮರ ಇವ್ರು. ಅದ್ ಹೆಂಗ್ ಮರ ಇವ್ರು ಅಲ್ಲ. ಎಲ್ರು ಅಟ್ಲೀಸ್ಟ್ ಎಲ್ಲರೂ ಸೇರಿ ಒಂದ್ ಗುಂಪು ಮನೆ ಏನಾದ್ರು ಮಾಡ್ಕೋಬಹುದು. ಅದೆಷ್ಟು ಡೇರಿಂಗ್ ಮರ. ಅಲ್ಲಿ ನೋಡ ಅಣ್ಣ ಹೆಂಗ್ ಬರ್ತಾವನೆ ಆ ದಾರಿಲಿ. ನನ್ಗ ಹೋಗಂದ್ರೆ ಇಲ್ಲೂ ಫ್ಲೆಕ್ಸ್, ಇಲ್ಲೂ ಬಾನರ್ ಎಲ್ಲ ಮರ. ಏನೋ ಜನ ಚೆನ್ನಾಗಿ ಒಳ್ಳೆ ನೇಚರ್ ಜೊತೆ ಅವ್ರೆ. ನಾಗೇಶ್ ಬಾಯ್ ದಾರಿ ಬಿಡಮ್ಮ. ಹೆಂಗ್ ಅವ್ರೆ ಮರ ಇವ್ರು ಇಲ್ಲಿ. ಓ ಗಾಡ್. ಓಕೆ, ಇವಾಗ ನಾವು ಹೋಗೋ ದಾರಿ ವಿರಾಜಪೇಟೆ, ಮಡಿಕೇರಿ, ಸುಳ್ಯ, ಪುತ್ತೂರು. ಅಲ್ಲಿಂದ ಡೈರೆಕ್ಟ್ ಮಂಗ್ಳೂರ್ಗೆ ಹೋಗೋಣ, ಇಲ್ಲ ಅಂದ್ರೆ ಕಾರ್ಕಳಕ್ಕೆ ಹೋಗೋಣ.
ಸೊ ಆ ಕಡೆಯಿಂದ ರೂಟ್ ಯಾವ್ದಾದ್ರು ನಡೀತಿದೆ, ಅದನ್ನೇ ಇವಾಗ ನಾನು ಪ್ಲಾನ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಓಕೆ ಸ್ನೇಹಿತರೆ, ಮುಂದಿನ ಭಾಗದಲ್ಲಿ ಸಿಗುವ ಬನ್ನಿ.